ಇವಾಗ ಬೆಂಗಳೂರಲ್ಲಿ ಸುತ್ತಮುತ್ತ ಯಾವ ಪ್ರದೇಶಕ್ಕೆ ಹೋದ್ರು ಎಲ್ಲಾ ಕಡೆ ಟ್ರಾಫಿಕ್ ಜಾಮ್. ಪ್ರತಿಭಟನೆ ಹಮ್ಮಿಕೊಂಡಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ. ಹೌದು, ಅದರಿಂದ ತುಂಬಾ ಟ್ರಾಫಿಕ್ ಜಾಮ್ ಆಯ್ತು. ಬೆಂಗಳೂರಿನ ಒಂದು ರಸ್ತೆ ಸಂಚಾರ ಮತ್ತೆ ವಾಹನ ದಟ್ಟಣೆ ಕಡಿಮೆ ಮಾಡಬೇಕು. ಎರಡನೇ ಬಾರಿಗೆ ಮತ್ತೆ ಅಂಗಾಂಗ ಸಾಗಣೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಮೆಟ್ರೋದವರು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಶುಭ. ಹೇಗಿದ್ದೀರಾ ಮೇಡಮ್? ಆರಾಮಿದ್ದೀನಿ, ನೀವು ಹೆಂಗಿದ್ದೀರಿ? ನಾನು ಆರಾಮ್ ಇದೀನಿ ಅಂತ ಸುಮ್ಮನೆ ಬಾಯಲ್ಲಿ ಹೇಳಬೇಕು ತುದಿನಾಲ್ಗೆ. ನೀವೇನ್ ಮಾತಾಡಕ್ ಹೊರಟಿದ್ದೀರಿ ಅದೇ ಸಬ್ಜೆಕ್ಟ್ ಇಂದ ನಾನು ಹೋಗಿದ್ದೀನಿ. ಅದಕ್ಕೋಸ್ಕರ ಹೇಗಿದ್ದೀರಾ ಅಂತೇಳಿ ಕೇಳಿದೆ ನಾನು. ಯಾಕೆಂದ್ರೆ ಇವಾಗ ಬೆಂಗಳೂರಲ್ಲಿ ಸುತ್ತಮುತ್ತ ಯಾವ ಪ್ರದೇಶಕ್ಕೆ ಹೋದ್ರು ಎಲ್ಲಾ ಕಡೆ ಟ್ರಾಫಿಕ್ ಜಾಮ್. ಕಳೆದ ಒಂದು 3-4 ದಿನಗಳಿಂದ ಸಾಕಷ್ಟು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಒಂದು ಕಡೆ ಮೆಟ್ರೋ ಕಾಮಗಾರಿ ಇರ್ಬೋದು, ಇನ್ನೊಂದು ಕಡೆ ರಸ್ತೆ ಅಗಲೀಕರಣ ಅಥವಾ ಗುಂಡಿ ಮುಚ್ಚುವಂತಹ ಕೆಲಸ ಇರ್ಬೋದು. ಒಟ್ಟಾರೆಯಾಗಿ ಯಾವ ರಸ್ತೆ ನೋಡಿದ್ರು ನಮಗೆ ನೆಮ್ಮದಿಯಾಗಿ ಸಾಗುವಂತಹ ವಿಚಾರನೇ ಇಲ್ಲ ಅನ್ನುವಂತ ಆಗಿದೆ. ನೀವು ಬೆಂಗಳೂರಿಂದ ಮೈಸೂರಿಂದ ಚಾಮರಾಜನಗರದವರೆಗೂ ತಲುಪಿರ್ತೀರಿ. ಆದ್ರೆ ನೀವು ಬೆಂಗಳೂರಲ್ಲಿ ಒಳಗೆ ಎಲ್ಲಿ ಹೊರಟಿರ್ತೀರಿ? ನಾನ್ ಸಾಮಾನ್ಯ ಬೆಳಗ್ಗೆ ನನ್ನ ಮಗಳನ್ನ ಕಾಲೇಜಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಆಫೀಸಿಗೆ ಬರ್ತೀನಿ. ಅಲ್ಲಿಂದ ಹೊರಟು ನನ್ನ ಮಗಳನ್ನ ಬಿಟ್ಟು ನಾನು ಮತ್ತೆ ಹಾಗೆ ಟ್ರಾಫಿಕ್ ಜಾಮ್ನಲ್ಲಿ ಮುಂದುವರಿತಾ ಇದ್ದೀನಿ. ನನ್ನ ಮಗಳದ್ದಾಗಲೇ ಮೆಸೇಜ್, ನಂದು ಕ್ಲಾಸ್ ಮುಗೀತು, ಇನ್ನು ಮುಂದೆ ಕ್ಲಾಸ್ ಇಲ್ಲ ಅಂತ. ನಾನು ಇನ್ನೂ ಟ್ರಾಫಿಕಲ್ಲೇ ಇದ್ದೀನಿ ಅಂತ ಹಾಕಿದ್ಲು. ಅದಕ್ಕೆ ಹೇಳ್ದೆ, ಇದು ನಮ್ಮ ಹಣೆ ಬರ, ನಾವಿನ್ನೂ ಆಫೀಸ್ ತಲುಪೇ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ಅಂತ. ಯಾಕೆ ಅಂತ ಗೊತ್ತಿಲ್ಲ, ಈ ಕಳೆದ ವಾರದಿಂದ ಬಹಳ ಜಾಸ್ತಿ ಆಗಿದೆ. ಒಂದು ಮಧ್ಯೆ ಈ ಒಳ ಮೀಸಲಾತಿ ವಿರುದ್ಧದ ಪ್ರತಿಭಟನೆ ಏನಿತ್ತು, ಈ ಕೆಲವು ಸಮಾಜದವರು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ. ಹೌದು, ಅದರಿಂದ ತುಂಬಾ ಟ್ರಾಫಿಕ್ ಜಾಮ್ ಆಯ್ತು. ಈ ತರ ಕೆಲವು ಕಾರಣಗಳಿಗೆ ಕೆಲವು ನಿರ್ದಿಷ್ಟ ಸಮಯದಲ್ಲಿ ಇರ್ಬೋದು, ಒಪ್ಕೊಳ್ಳೋಣ. ಇದೇನು ಶುಭ, ಎಲ್ಲ ಫುಲ್ ಇಡೀ ದಿನ ಎಲ್ಲಾ ಟೈಮ್ನಲ್ಲೂ ಯಾವ ಇದು ಏನಪ್ಪ ಬೆಂಗಳೂರಿಗೆ ಶಾಪ ಅಂತ. ಆಮೇಲೆ ಇನ್ಯಾರೋ ಹೇಳ್ತಾ ಇದ್ರು, MNCಗಳು ಟ್ವೀಟ್ ಮಾಡಿದ್ದಾರೆ, ಅಂದರೆ X ಅಲ್ಲಿ ಹಾಕಿದ್ದಾರೆ, ಬೆಂಗಳೂರು ಹದಗೆಟ್ಟಿರೋ ನಗರ, ಇದು ಎಂಥ ಬ್ರ್ಯಾಂಡ್ ಬೆಂಗಳೂರು, ಇಲ್ಲಿ ನಾವು ಸುಮ್ಮನೆ ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಗಳೆಲ್ಲ ಕಾಲ್ ಕಿತ್ತಬೇಕು ಇಲ್ಲಿಂದ, ಅದೇ ಬುದ್ಧಿ ಕಲಿಸೋದು. ಇವ್ರೇನ್ರಿ ನಮಗೆ ಬುದ್ಧಿ ಕಲಿಸೋದು? ಇಲ್ಲಿ ಗಾಳಿ, ಇಲ್ಲಿ ನೀರು, ಇಲ್ಲಿಯ ಜನ, ಆಮೇಲೆ ಇಲ್ಲಿರೋ ಫೆಸಿಲಿಟಿ, ಆಮೇಲೆ ನೀವು ಉಗ್ದಂಗೆ ನಾವು ಉಗಿಸ್ಕೋತೀವಿ. ಬೇರೆ ಕಡೆ ಹಿಂಗ್ ದನಿ ಎತ್ತಕ್ಕಾಗತ್ತಾ? ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ ಅಲ್ಲಿ ಜನ. ಇವರು ನಮ್ಗೆ ಇಷ್ಟೆಲ್ಲ ಮಾತಾಡ್ತಾರೆ. ಫಸ್ಟ್ ಹೋಗ್ಲಿ ಇಂಥವ್ರು ಇರೋದೇ ಬೇಡ ಬೆಂಗಳೂರಲ್ಲಿ. ಬೆಂಗಳೂರು ನಮ್ದು, ನಮಗೆ ಬಿಟ್ಕೊಡಿ. ನನಗಿನ್ನೂ ನೆನಪಿದೆ, ನಮ್ಮ ಮನೆಗೆ ಗೃಹ ಕೃತ್ಯಕ್ಕೆ ಸಹಾಯಕಿಯಾಗಿ ಬರ್ತಾ ಇದ್ದವಳು, ಆಕೆ ಆಂಧ್ರ ಪ್ರದೇಶದವಳು. ಅವಳು ನಮ್ಮ ಮಾವನಿಗೆ ಕೇಳ್ತಾ ಇದ್ಲು, ನೀವು ನಮ್ಮ ಮಾವ ಹೇಳ್ತಿದ್ರು, ನೀವೆಲ್ಲ ಬೇರೆ ಬೇರೆ ರಾಜ್ಯದವ್ರು ಬಂದು ಈ ರಾಜ್ಯಕ್ಕೆ ಸೇರ್ಕೊಂಡ್ಬಿಡಿ, ಇಲ್ಲಿ ಬೆಂಗಳೂರಿಗೆ ಸೇರ್ಕೊಂಡ್ಬಿಟ್ಟಿದ್ದೀರಿ, ಅದಕ್ಕೇನೆ ಇಲ್ಲಿ ಹೀಗಾಗ್ತಿದೆ ಅಂತಂದ್ರೆ, ಇವರು ನೀವೇನ್ ಬೆಂಗಳೂರವ್ರಾ, ನೀವು ಬೇರೆ ಕಡೆಯವ್ರು ತಾನೆ ಅಂತ. ಅರೆ, ಇದು ನಮ್ಮ ಕನ್ನಡ ನಾಡಮ್ಮ, ಇದು ನಮ್ಮ ಶಕ್ತಿ ಕೇಂದ್ರ ಬೆಂಗಳೂರು. ಅಂದ್ರೆ ನಾವ್ ಅಲ್ಲಿಂದ ಇಲ್ಲಿಗೆ ಬರ್ತೀವಿ, ಆದ್ರೆ ನೀವು ನಿಮ್ ರಾಜ್ಯನೇ ಬಿಟ್ಟು ಬಂದಿದ್ದೀರಲ್ಲ, ಅದನ್ನ ನಾನು ಹೇಳ್ತಿರೋದು ಅಂತ ಹೇಳ್ತಾ ಇದ್ರು ಅವರು. ಈಗ ಈ ಫೆಡರಲ್ ಸಿಸ್ಟಮ್ ಅಲ್ಲಿ ನಾವು ಹಂಗೆ ಮಾತಾಡಕ್ ಆಗಲ್ಲ ಅಂತಂದ್ರೂ, ಬಟ್ ಬೇರೆ ಯಾವ ರಾಜ್ಯದಲ್ಲೂ ಈ ಸಮಸ್ಯೆಗಳಿಲ್ಲ. ಇವಾಗ ಕೋಲ್ಕತ್ತಾ ನೋಡ್ಬೋದು, ಹಂಗ್ ನೋಡಿದ್ರೆ ಮುಂಬೈಯಲ್ಲಿ ಎಷ್ಟು ಅವರು ಮಹಾರಾಷ್ಟ್ರವಾದಿ ಇವರು, ಎಷ್ಟು ಮರಾಠಿ ಡಾಮಿನೆನ್ಸ್ ಹೇಗಿದೆ ಅಲ್ಲಿ. ಕಂಪಲ್ಸರಿ ನೀವು ಯಾವುದೇ ರಾಜ್ಯ ಆಗಿ ಯಾವುದೇ ಭಾಷೆ ಆದ್ರೆ ನೀವು ಮರಾಠಿ ಮೀಡಿಯಂ ನಲ್ಲಿ ಓದ್ಲೇಬೇಕು, ಮರಾಠಿ ಕಲೀಲೇಬೇಕು ಅಂತಿದೆ. ಅದೇ ಕರ್ನಾಟಕದಲ್ಲಿ ಹಂಗ್ ಮಾಡಿ ನಮ್ ಕನ್ನಡದವರೇ ಫಸ್ಟ್ ಆಫ್ ಆಲ್ ಮಕ್ಳಿಗೆ ಕನ್ನಡ ಮಾಡ್ಸಲ್ಲ, ನಾವು ಕಲ್ಸಲ್ಲ. ನಾವು ಬೇರೆ ಇದಕ್ಕೆ ನಾವು ಬೇಕಾದ್ರೆ ಫ್ರೆಂಚು, ಸ್ಪ್ಯಾನಿಷ್, ಅದರಿಂದ ಏನು ಉದ್ಧಾರ ಆಗುತ್ತೋ ಗೊತ್ತಿಲ್ಲ, ಅದನ್ನ ಕೊಡಿಸ್ತೀವಿ ನಾವು ಶಾಲಾ ಮಟ್ಟದಲ್ಲಿ ನಾನು ಹೇಳ್ತಾ ಇರೋದು. ಮಿಡಲ್ ಸ್ಕೂಲೆಲ್ಲ ಇರುತ್ತಂತೆ, ಈಗ ಹೈಸ್ಕೂಲಲ್ಲೇ ಇರುತ್ತಂತೆ ಈ ಫಾರಿನ್ ಲ್ಯಾಂಗ್ವೇಜ್ ನಾವು ಓದೋವಂಥದ್ದು. ಇರ್ಲಿ, ಇವಾಗ ನಾವು ಮತ್ತೆ ಬೆಂಗಳೂರಿನ ಟ್ರಾಫಿಕ್ ಜಾಮಿಗೆ ಬರೋಣ. ಬೆಂಗಳೂರಲ್ಲಿ ಹಗಲಲ್ಲೆಲ್ಲ ಇನ್ನೊಂದು ಮಕ್ಕಳಿಗೆ ಶಾಲೆಗಳಲ್ಲಿ ಎಕ್ಸಾಮ್ ನಡೀತಾ ಇದೆ, ಇನ್ನು ರಸ್ತೆಗಳೆಲ್ಲ ಗುಂಡಿ ಬಿದ್ದೋಗಿದೆ.
ಬೆಳಗ್ಗೆ ಎಲ್ಲ ಶಾಲಾ ಕಾಲೇಜುಗಳ ಪರೀಕ್ಷಾ ಸಮಯ, ಅದರಿಂದಾಗಿ ವಾಹನ ದಟ್ಟಣೆ ಆಯ್ತು. ಇದು ಮಧ್ಯಾಹ್ನದ ನಂತರ ಅವ್ರನ್ನೆಲ್ಲ ಬಿಡ್ತಾರೆ, ಸಂಜೆ ಅಷ್ಟೊತ್ತಿಗೆ ಮಳೆರಾಯನ ಇದು ಆರ್ಭಟ ಶುರು. ಅದರಿಂದ ಅವಾಂತರಗಳು. ಸೊ ಗುಂಡಿಗಳಲ್ಲಿ ನೀರು ತುಂಬಿದೆ, ಎಷ್ಟೋ ವಾಹನಗಳು ಕೆಟ್ಟು ನಿಲ್ಲುತ್ತವೆ, ಕೆಲವು ಮಗುಚ್ ಬೀಳುತ್ತೆ, ಇನ್ನು ಬಂಪರ್ ಟು ಬಂಪರ್ ಹೋಗ್ತಿರುತ್ತೆ, ಒಂದಕ್ಕೊಂದು ಹೊಡ್ಕೊಳತ್ವೆ. ಅಲ್ಲೇ ವ್ಯಾಜ್ಯಗಳು ಶುರುವಾಗುತ್ತೆ, ತಗೋ ಅಲ್ಲೇ ಇದು ಮತ್ತೆ ಜಾಮ್. ಹಾಗಾಗಿ ಒಟ್ಟು ಬೆಂಗಳೂರಿಗೆ ಏನ್ ಹೇಳ್ತೀರಿ, ಎಕ್ಸಾಕ್ಟ್ಲಿ ಬ್ಯಾಕ್ ಟು ಬ್ಯಾಕ್ ಜಾಮ್ ಪ್ಯಾಕ್ ಇದು ಹಂಗಾಗಿದೆ. ಶುಭ, ಇದ್ರ ಮಧ್ಯೆ ನಾವು ಬೆಂಗಳೂರಿನ ಒಂದು ರಸ್ತೆ ಸಂಚಾರ ಮತ್ತೆ ವಾಹನ ದಟ್ಟಣೆ ಒಂದು ಕಡಿಮೆ ಮಾಡಬೇಕು, ರಸ್ತೆಗಳ ಮೇಲಿನ ಬರ್ಡನ್ನ ಕಡಿಮೆ ಮಾಡಬೇಕು ಅಂತ ಏನು ಮೆಟ್ರೋ ಒಂದು ಸಂಚಾರವನ್ನ ಪ್ರಾರಂಭಿಸಿದೀವಿ. ಅದರಲ್ಲಿ ಈಗ ಹಳದಿ ಮಾರ್ಗದಲ್ಲಿ ಇನ್ನೊಂದು 3 ಬೋಗಿಗಳು ಸಂಚರಿಸ್ತಿತ್ತು, ಹಾಗಾಗಿ 25 ನಿಮಿಷಕ್ಕೆ ಒಂದು ಟ್ರೈನ್ ಇರ್ತಿತ್ತು. ಈಗ ಅದು 19 ನಿಮಿಷಕ್ಕೆ ಇಳಿದಿದೆ. ಯಾಕೆ ಅಂತ ಹೇಳಿದ್ರೆ 4ನೇ ಬೋಗಿ ಆ್ಯಡ್ ಆಗಿದೆ. ಹಾಗಾಗಿ ಈಗ ಸದ್ಯಕ್ಕೆ ದಿನಕ್ಕೆ ಸುಮಾರು 80,000 ಮಂದಿ ಅಷ್ಟು ಸಂಚರಿಸ್ತಾ ಇದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಇದರಲ್ಲಿ ತುಂಬಾ ಅನುಕೂಲ ಆಗಿದೆ ಜನರಿಗೆ. ಇದು ಮಾತ್ರ ಬಹಳ ವರ್ಷಗಳ ಬೇಡಿಕೆ ಇತ್ತು. ಇದು ಒಂದು ಏನು ಒಳ್ಳೆಯ ಬೆಳವಣಿಗೆ ಈ ವಾರದಲ್ಲಿ ಅಂತ, ಅದೊಂದು ಸಮಾಧಾನ ಒಂದು. ಆಮೇಲೆ ಇನ್ನೂ ಒಂದು ಖುಷಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಗುಲಾಬಿ ಮಾರ್ಗ ಯಾವಾಗ ಪ್ರಾರಂಭ ಆಗಬಹುದು ಅನ್ನೋ ಒಂದು ಟೆಂಟೇಟಿವ್ ಇದನ್ನ ಡೇಟ್ನ ಕೊಟ್ಟಿದ್ದಾರೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಅದು ಬನ್ನೇರುಘಟ್ಟ ರಸ್ತೆಯಿಂದ ಶುರುವಾಗಿ ನಾಗವಾರಕ್ಕೆ ಎಂಡ್ ಆಗುತ್ತೆ. ಸೊ ಈ ಬಹಳ ಏನೋ ಜನರಿಗೆ ಅನುಕೂಲ ಆಗುವಂಥ ಮಾರ್ಗ ಇದು ಕೂಡ. ಸೊ ಇದು ಮಾರ್ಚ್ 26ನೇ ಇಸ್ವಿ ಅಂದ್ರೆ ಮುಂದಿನ ವರ್ಷ ಮಾರ್ಚ್ಗೆ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಮೊದಲನೇ ಇದರಲ್ಲಿ ಆಗಲ್ಲ, ಮೊದಲು 7.5 ಕಿಲೋಮೀಟರ್ ಏನೋ ಮಾಡ್ತಾರಂತೆ. ಬಹುಶಃ ನನ್ನ ಪ್ರಕಾರ ಈಗ ಜಯದೇವ ಮಾರ್ಗದಲ್ಲಿ ಈಗಾಗಲೇ ಓಡಾಟ ನಡೀತಿರೋದ್ರಿಂದ ಬಹುಶಃ ಬನ್ನೇರುಘಟ್ಟದಿಂದ ಅಂದ್ರೆ ಕಾಳೆನಗ್ರಹಾರದಿಂದ ಬಹುಶಃ ಇದು ಜಯದೇವ ಅಥವಾ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಮುಂದೆ ಯಾವ್ದು ತಾವರೆಕೆರೆ ಅಂತ ಅಲ್ಲೆಲ್ಲ ಆ ಒಂದು ತಾವರೆಕೆರೆ ಅಲ್ಲಿವರೆಗೂ ಬರುತ್ತಂತೆ. ಈಗ 7.5 ಕಿಲೋಮೀಟರ್. ಇನ್ನ ನಾಗವಾರ ತಲುಪೋದಕ್ಕೆ ಇನ್ನ ಟೈಮ್ ಹಿಡಿಯುತ್ತೆ. ಅದರಲ್ಲೂ MG ರೋಡ್ವರೆಗೂ ಬಹುಶಃ ಬಂದ್ಬಿಡುತ್ತೆ. MG ರೋಡ್ ಆದ್ಮೇಲೆ ಶಿವಾಜಿನಗರ, ಅದೇ ಶಿವಾಜಿನಗರನ ಅಂತ ಹೇಳುವಾಗ ನೆನಪಾಯ್ತು. ಶಿವಾಜಿನಗರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಭರವಸೆ. ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಮೇರಿ ಚರ್ಚ್ ತುಂಬಾ ಫೇಮಸ್, ಮತ್ತೆ 100,000 ಮಂದಿ ನಡ್ಕೋತಾರೆ ಆ ಒಂದು ಚರ್ಚ್ಗೆ. ಈಗ ತಮಗ್ ಗೊತ್ತಿರ್ಬೋದು, ಕಳೆದ ವಾರ ಎಲ್ಲ ದಟ್ಟಣೆ ಆಗಕ್ಕೆ ಇದು ಒಂದ್ ಕಾರಣ, ಮೇರಿ ಫೀಸ್ಟ್. ತಾವ್ ನೋಡಿರ್ಬೋದು ಎಲ್ಲಾ ಕಡೆ ಒಂಥರ ಕನಕಾಂಬರ ಬಣ್ಣದ ಡ್ರೆಸ್ನ ಹಾಕೊಂಡು ಮಹಿಳೆಯರು ಸೀರೆ ಚೂಡಿದಾರು ಇದನ್ನೆಲ್ಲ ಹಾಕೊಂಡು, ಆಮೇಲೆ ಪುರುಷರು ಕೂಡ ಆ ಕಲರಿನ ಬಟ್ಟೆ ಮತ್ತೆ ಜುಬ್ಬಾ ಪೈಜಾಮ ತರದ್ ಹಾಕೊಂಡು ಅವರೆಲ್ಲ ಮೇರಿ ಮಾತೆಗೆ ನಡ್ಕೊಳ್ಳೋರು. ಸೇಂಟ್ ಮೇರಿ ಚರ್ಚ್ ಏನಿದೆ ಅದಕ್ಕೆ ನಡ್ಕೊಳ್ಳೋರು. ಹಾಗಾಗಿ ಈ ಫೀಸ್ಟ್ 8 ದಿನಗಳ ಕಾಲ ನಾನು ಅದೊಂದು ಬಹಳ ವಿಶೇಷ ಗಮನಿಸಿದ್ದು, ನನಗೂ ಗೊತ್ತಿರಲಿಲ್ಲ ಇಲ್ಲಿವರೆಗೂ. ಇವಾಗ ನಾವು ಹೆಂಗೆ ಗಣೇಶ ಕೂರಿಸ್ತೀವಲ್ಲ, ಸೊ ಅದೇ ತರ ಅವರು ಮೇರಿ ಮಾತೆ ಬಾಲಕ ಇವನನ್ನ ಎತ್ಕೊಂಡಿರೋದು, ಯೇಸುನ ಎತ್ಕೊಂಡಿರೋದನ್ನ ಪ್ರತಿಮೆನ ಒಂದೊಂದು ರಸ್ತೆನಲ್ಲೂ ಇಟ್ಟಿರ್ತಾರೆ. ಆ ಕಡೆ ಉತ್ತರ ಬೆಂಗಳೂರಲ್ಲಿ ನಾನು ನೋಡಿದ್ದು, ಪೂರ್ವ ಮತ್ತು ಉತ್ತರ ಬೆಂಗಳೂರಲ್ಲಿ ಇದು ತುಂಬಾ ಜಾಸ್ತಿ. ಈ ತರ ಹೀಗೆ ನಾವು ಪೆಂಡಾಲ್ಗಳು ಮಾಡ್ತೀವಲ್ಲ, ಹಾಗೆ ಮೇರಿ ಪೆಂಡಾಲ್ ಇರುತ್ತೆ. ತುಂಬಾ ತಮಾಷೆ ಅಂತ ಹೇಳಿದ್ರೆ, ತಮಾಷೆ ಅಲ್ಲ, ನಮಗದು ಒಂಥರ ತಮಾಷೆ ಅನ್ಸುತ್ತೆ, ಬಟ್ ಅವ್ರ ಭಕ್ತಿ ನಾವೇನು ಇದ್ ಮಾಡಕ್ಕಾಗಲ್ಲ. ಅವ್ರು ಕಾಟನ್ ಕ್ಯಾಂಡಿ ಎಲ್ಲ ಪ್ರಸಾದ ಕೊಡ್ತಾರೆ, ನೈವೇದ್ಯ. ಅಲ್ಲಿ ನಿಲ್ಸಿದ್ರು, ಪ್ರಸಾದಕ್ಕೆ ಕಾಟನ್ ಕ್ಯಾಂಡಿ ಕೊಡ್ತಾ ಇದ್ರು. ಆಮೇಲೆ ಬಿರಿಯಾನಿ, ಪಲಾವು ಎಲ್ಲ ಇರುತ್ತೆ, ವೆರೈಟಿ. ಹಾದಿ ಹೋಗೋರ್ಗ್ ಸಮೇತ ಹಾದಿ ಹೋಗ್ರಿಗೂ ಕರೀತಾರೆ, ಕರೆದು ತಗೊಳ್ಳಿ ಅಂತ ಹೇಳಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಇಟ್ಕೊಂಡು ಅದನ್ನ ಸರ್ವ್ ಮಾಡ್ತಾ ಇರ್ತಾರೆ, ನೈವೇದ್ಯ ಅಂತ ಹೇಳಿ. ಮೊದ್ಲಿಂದ ಇತ್ತ, ನನಗ್ ಗೊತ್ತಿಲ್ಲ ಅದೇ, ನನಗದು ಗೊತ್ತಿಲ್ಲ, ನಾನು ಈಗ್ಲೇ ನೋಡಿರೋದು. ಆಮೇಲೆ ನನಗೂ ಗೊತ್ತಿಲ್ಲ ಇದು ಅದನ್ನೇ ನಾನು ಈ ಸರಿ ನೋಡ್ತಾ ಇರೋದು ಅಂತ ಹೇಳದ್ನಲ್ಲ, ಅದು ಒಂದು. ಆಮೇಲೆ ಇನ್ನೂ ಮಜಾ ಏನೇನಿರುತ್ತೆ ಆ ಕಡೆ ಅಂದ್ರೆ, ಮೇರಿ ಹಬ್ಬ ಅಂತ ಮಾಡ್ತಾರೆ. ಇವಾಗ ಈ ಕನಕಪುರ ರೋಡಲ್ಲಿ ಅದೇನೋ ಒಂದು ದೇವಿ ಒಬ್ರು
ಪಟಾಲಮ್ಮ ಅಲ್ಲಪ್ಪ, ಯಾವುದೋ ಅಮ್ಮ, ಆ ಅಮ್ಮಂಗೆ ನಡ್ಕೊಳ್ಳೋದು ಅಂತೇನೋ ಹೇಳ್ಬಿಟ್ಟು ಮಾಡ್ತಾರೆ. ಆ ಹಬ್ಬ ಹೋಗಿ ಮಾಡ್ಕೊಂಡು ಬಂದ್ವಿ ಅಂತ. ಆ ಥರ ಈ ಉತ್ತರ ಮತ್ತೆ ಈಸ್ಟ್ ಬೆಂಗಳೂರಲ್ಲಿ ಆ ಥರದ್ದಿದೆ. ಅದು ಮೇರಿಗೆ ಇರ್ಬೋದು ಬಹುಶಃ. ಆ ಥರ ನಾನ್ ವೆಜ್ ಊಟ ಎಲ್ಲ ಹಾಕ್ಸೋದು. ಈ ಕಾರ್ಪೊರೇಷನ್ ಎಲೆಕ್ಷನ್, MLA ಎಲೆಕ್ಷನ್ ಆ ಟೈಮಲ್ಲೆಲ್ಲ ಇಂಥವು ಜಾಸ್ತಿ ಇರುತ್ತೆ ಆ ಥರದ್ದು. ಹಾಗೆ ಆಮೇಲೆ ಇದನ್ನ ನೋಡಿದೆ, ಅಲ್ಲಿ ಈ ತರ ಎಲ್ಲ ಕೊಡೋದು ಅಂತ ಹೇಳಿ. ಮತ್ತೆ ದಟ್ಟಣೆ ಇದಾಗಕ್ಕೆ ಗಣೇಶ ವಿಸರ್ಜನೆನೂ ಇತ್ತು, ಕಾರಣ ಇತ್ತು ಈ ಸರಿ. ಯಾಕಂದ್ರೆ ಮೆರವಣಿಗೆಗಳು, ಅದ್ರಲ್ಲೂ ಅಲ್ಸೂರ್ ಕೆರೆ ಅಲ್ಲಿರೋದ್ರಿಂದ ತುಂಬಾ ಜಾಸ್ತಿ. ಹಾಗೆ ನಿಮ್ ಮನೆ ಹತ್ರನೇ ತರ್ತೀವಿ ವಾಹನ ಅಂದ್ರು, ಇಲ್ಲ ನಮ್ಮ ಮನೆಗಳಲ್ಲಿರೋ ಪುಟ್ಟದನ್ನ ವಿಸರ್ಜನೆ ಮಾಡ್ಬೋದು. ಇವರೆಲ್ಲ ರಸ್ತೆನಲ್ಲೂ ಕೂರ್ಸಿದಾರಲ್ಲ. ನಾನು ಅದ್ರಲ್ಲೂ ಟ್ಯಾನ್ರಿ ರೋಡಲ್ಲಿ ಇರೋ ಗಣೇಶ ಮೂರ್ತಿಗಳನ್ನ ನೋಡಿ ಒಬ್ಬ ಅಂತ ಅನ್ಕೊಂಡೆ, ಏನ್ ವೆರೈಟಿ, ಬಹಳ ಚಂದ. ಅದೇ ಪುಣೆ ನೆನಪಿಸ್ತು ಅಂತ ಹೇಳಿದೆ ನಾನು ನಿಮ್ಗೆ. ಕಲರ್ ಅಂದ್ರೆ ಕಪ್ಪು ಬಣ್ಣದ ಗಣೇಶ, ಅದು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಅಂತೆ ಗಣೇಶ. ಅದು ಆ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಗಣೇಶ ನಿಲ್ಸ್ಬಿಟ್ಟಿದ್ದಾರೆ. ನಾನು ಗಣೇಶ ಯಾವಾಗ ಹಿಂಗಾಗಿದ್ದ ಅಂತ ಯೋಚನೆ. ಆಮೇಲೆ ಅಲ್ಲಿ ನೋಡಿದೆ ಗನ್ನಿತ್ತು, ಓಹೋ ಹೀಗೆ ಅಂತಂದ್ಬಿಟ್ಟು ಅಂತ. ಬಟ್ ಎಲ್ಲಾ ಗಣೇಶನೂ ಬಂದಿರ್ತಾರೆ, ಎಲ್ಲಾ ಅವತಾರನೂ. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ವಿರಾಟ್ ಕೊಹ್ಲಿ ಆ ಗಣೇಶನು ಬಂದಿದ್ದಾರೆ, RCB ಗಣೇಶನು ಬಂದಿದ್ದಾರೆ. RCB ಗಣೇಶ, ಇನ್ ನೆಕ್ಸ್ಟ್ ಇಯರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಣೇಶ, ರೋಬೋಟ್ ಗಣೇಶ ಅದು ಬರುತ್ತೆ ನೆಕ್ಸ್ಟ್ ಇಯರ್ಗೆ. ಸೊ ಇವಾಗ ನಾವು ಸೆಂಟ್ ಮೇರಿ ಬಗ್ಗೆ ಮಾತಾಡ್ತಾ ಇದ್ವಿ. ಶಿವಾಜಿ ನಗರಕ್ಕೆ ಎಸ್, ಅದನ್ನ ಮರ್ತೋದೆ. ಏನಂತ ಹೇಳಿದ್ರೆ, ಇವರು ಮುಖ್ಯಮಂತ್ರಿಗಳು ಹೀಗೆ ಅನೌನ್ಸ್ ಮಾಡಿದ್ರು, ಏನಪ್ಪಾ ಸೆಂಟ್ ಮೇರಿ ಸ್ಟೇಷನ್ ಅಂತ ನಾವು ಇದಕ್ಕೆ ನಾಮಕರಣ ಮಾಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟರು, ಒಂದು ಭರವಸೆ ಕೊಟ್ಟರು. ಇದರಿಂದ ಮಜಾ ಅಂತ ಹೇಳಿದ್ರೆ, ಇಲ್ಲಿ ಶಿವಾಜಿನಗರಲ್ಲಿ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದು, ಮುಂಬೈಯಲ್ಲಿ ನಡುಕ ಅದ್ರದ್ದು ಏನು ಪ್ರತಿಧ್ವನಿಸಿರೋದು ಅಲ್ಲಿ. ಏನಂತ ಹೇಳಿದ್ರೆ ಅದರ ಪರಿಣಾಮ ಏನಂದ್ರೆ, ಅದು ಹೇಗೆ ಶಿವಾಜಿ ನಗರ, ಅದು ಶಿವಾಜಿ ಅನ್ನೋ ಹೆಸರಿಟ್ಕೊಂಡು ಅಲ್ಲಿ ಶಿವಾಜಿ ನಗರ ಅನ್ನೋ ಒಂದು ಸ್ಟಾಪೇ ಬರಬೇಕು. ಆ ಒಂದು ಸ್ಟೇಷನ್ಗೆ, ಆ ಒಂದು ಟರ್ಮಿನಸ್ಗೆ ಅದೇ ಹೆಸರು ಬರಬೇಕು ಹೊರತು ಹೆಂಗೆ ನೀವು ಬೇರೆ ಹೆಸರು ಇಡ್ತೀರಿ ಅಂತ ಹೇಳ್ಬಿಟ್ಟು. ಇವರು ನಮ್ಮ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ದೋ ಜಯಚಾಮರಾಜೇಂದ್ರ ಒಡೆಯರ್ದೋ ಇಡ್ಲಿ ನೋಡೋಣ ಮುಂಬೈನಲ್ಲಿ. ಆ ಥರದ್ದು ಯಾವ್ದಾದ್ರು ಕನ್ನಡದವ್ರದ್ದು ಇಲ್ಲ. ಕನ್ನಡದವ್ರು ಇವಾಗ ಏನು ಕಡಿಮೆ ಹೋಟೆಲ್ ಸರ್ವಿಸ್ ಕೊಡ್ತಾ ಇದಾರೆ ಅಲ್ಲಿ. ಅವರ ಹೊಟ್ಟೆ ಹಸಿವನ್ನ ತಣಿಸ್ತಿರೋದು ಕನ್ನಡದವರು. ಇದೇ ಮಂಗಳೂರಿನವರು, ಇದೇ ಉಡುಪಿಯವರು ಎಲ್ಲ ಇವರೇ ಮಾಡ್ತಿರೋದು. ಯಾವ್ದಾರು ಒಬ್ರಿಗೆ ಹಂಗೆ ಕೊಡ್ತಾರ ನೋಡೋಣ. ಅವರು ಎಲ್ಲ ಮರಾಠಿ ಕಲ್ತು ಮರಾಠಿಗರಾಗಿರೋದಕ್ಕಷ್ಟೇ ಅವರಲ್ಲಿ ಉಳ್ಕೊಂಡಿದ್ದಾರೆ ಹೊರತು ಇಲ್ದೇ ಇದ್ರು ಅವ್ರಿಗೆ ಏನಾದ್ರು ಪಿತ್ತ ಕೆರಳಿದ್ರೆ ಹೋಗಿ ಎಲ್ಲ ಕನ್ನಡದವ್ರ ಹೋಟೆಲ್ಗಳನ್ನ ದಾಳಿ ಮಾಡ್ತಾರೆ. ಅದ್ರ ಮೇಲೆ ಹೇಗೆ ಅವ್ರು ನಡ್ಕೋತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ, ನಮ್ಗೆಲ್ರಿಗೂ. ಇರ್ಲಿ, ಇದು ಹೀಗೆ ಬಹಳ ಒಂಥರ ಇದು ಹಾಸ್ಯಾಸ್ಪದ ಅಂತ ಅಲ್ಲ, ಬಟ್ ಒಂಥರ ವಿಶೇಷ. ಏನಂದ್ರೆ, ನಾವು ನಮ್ಮ ನಗರದ ಶಿವಾಜಿ ನಗರ ಅಂತಿರುವಂತಹ ಪ್ರದೇಶದ ಒಂದು ಮೆಟ್ರೋ ನಿಲ್ದಾಣಕ್ಕೆ ಅಥವಾ ಟರ್ಮಿನಸ್ಗೆ ನಾವು ಸೆಂಟ್ ಮೇರಿ ಅಂತ ಇಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರದ ಮುಖ್ಯಸ್ಥರು ಇವ್ರು ಅನೌನ್ಸ್ ಮಾಡಿದ್ರೆ ಅದಕ್ಕೆ ಮುಂಬೈಯಲ್ಲಿ ಆಕ್ಷೇಪ ವ್ಯಕ್ತವಾಗುತ್ತೆ ಅಂತ ಹೇಳಿ. ಆಮೇಲೆ ತುಂಬಾ ಚೆನ್ನಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ, ಶಿವಾಜಿನಗರದಲ್ಲಿ ಯಾರ ಜನಸಂಖ್ಯೆ ಜಾಸ್ತಿಯಲ್ಲಿದೆ ಅಂತ. ಅಲ್ಲೇನ್ ಮರಾಠರ ಜನಸಂಖ್ಯೆ ಅಂತೂ ಖಂಡಿತ ಜಾಸ್ತಿ ಇಲ್ಲ. ಅಲ್ಲಿರೋದು ಅಲ್ಪಸಂಖ್ಯಾತರು ಅಂತ ನಾವೇನ್ ಹೇಳ್ತೀವಿ. ಕ್ರಿಶ್ಚಿಯನ್ಸು ಇದ್ದಾರೆ, ಮುಸ್ಲಿಮ್ಸು ಇದ್ದಾರೆ, ಮತ್ತು ತಮಿಳಿಯನ್ಸ್ ಇದ್ದಾರೆ. ಈ ಮೂರು ಜನ ವಿಪರೀತ, ಈ ಮೂರು ಸಮಾಜದವ್ರು ತುಂಬಾ ಜಾಸ್ತಿ ಇದ್ದಾರೆ ಅಲ್ಲಿ. ತಮಿಳ್ರು, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಈ ಮೂವರು ಜಾಸ್ತಿ ಇದ್ದಾರೆ ಅಲ್ಲಿ. ಬಟ್ ಇರ್ಲಿ, ಏನೇ ಇದ್ರೂ ಯಾರ್ದಾದ್ರೂ ಹೆಸರಲ್ಲಿ ಬರಲಿ, ನಮಗೆ ಅದು ಏನು ನಗಣ್ಯ ಅದು. ಆದ್ರೆ ಮೆಟ್ರೋ ಪ್ರಾರಂಭವಾಗ್ಲಿ, ಆ ಕಡೆಯ ವಾಹನ ಸಂಚಾರ ದಟ್ಟಣೆ ಕಡಿಮೆ ಆಗ್ಲಿ, ಎಲ್ಲ ಜನ ಬೇಗ ಮನೆ ತಲುಪ್ಕೊಳ್ಳಿ ಅನ್ನೋದು ನಮ್ಮ ಆಶಯ. ಮತ್ತೆ ಈ ವಾಹನ ಸಂಚಾರ ಅಂತ ಹೇಳುವಾಗ್ಲೇ ಇನ್ನೂ ಒಂದು ವಿಷಯ ಹೇಳಬೇಕು. ಅದು ಏನಪ್ಪಾ ಅಂತ ಹೇಳಿದ್ರೆ, ಬೆಂಗಳೂರು ಮೆಟ್ರೋ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದೆ ನಮ್ಮ ಮೆಟ್ರೋ ಅಂತ ಹೇಳಕ್ಕೆ 2ನೇ ಬಾರಿಗೆ ಮತ್ತೆ ಏನು
ಅಂಗಾಂಗ ಸಾಗಣೆಯನ್ನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಮೆಟ್ರೋದವರು. ಮೊದಲನೇದು August 1ನೇ ತಾರೀಕು ಆಗಿತ್ತು. ಅದು ವೈದೇಹಿ ಮೆಡಿಕಲ್ ಕಾಲೇಜ್ನಿಂದ ಕಳಿಸ್ಕೊಟ್ಟಿದ್ದಂತ ಹೃದಯ ಒಂದು ತಲುಪಿಸಿದ್ರು ಇನ್ನೊಂದು ಹಾಸ್ಪಿಟಲ್ಗೆ. ಈ ಸರಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಶವಂತಪುರ ಸ್ಪರ್ಶ್ ಹಾಸ್ಪಿಟಲ್ನಿಂದ ಶೇಷಾದ್ರಿಪುರಂನ ಅಪೋಲೋ ಹಾಸ್ಪಿಟಲ್ಗೆ ಕಳಿಸಿದ್ದಾರೆ. 20 ನಿಮಿಷಗಳಲ್ಲಿ ಕಳಿಸಿದ್ದಾರೆ ಅದನ್ನ. ಅದು ಒಂದು 7 ನಿಲ್ದಾಣಗಳನ್ನ ದಾಟಿ ಬಂದಿದೆ. ಈ ಒಂದು ಸಾಗಣೆ ಸಲುವಾಗಿ, ಅಂಗಾಂಗ ಸಾಗಣೆ ಸಲುವಾಗಿ ಒಂದು ಬೋಗಿಯನ್ನೇ ಒಂದು ಅದನ್ನ ರೆಡಿ ಮಾಡಿ ಅದರಲ್ಲಿ ಹೃದಯವನ್ನ ಸೇಫ್ ಆಗಿ ವಿತ್ ವೈದ್ಯಕೀಯ ಸಿಬ್ಬಂದಿ, ವೈದ್ಯರು, ನರ್ಸ್ಗಳು ಎಲ್ಲ ಇದ್ದು ಸೇಫ್ ಆಗಿ ಅದನ್ನ ತಲುಪಿಸಿದ್ದಾರೆ. ಇದೊಂದು ಬಹಳ ಒಳ್ಳೆಯ ಕೆಲಸ, ಮೆಚ್ಚುಗೆಯ ಕಾರ್ಯ. ಮತ್ತೆ ಇದು ಒಂದು ಹೋಪ್ಸ್ ಕೊಟ್ಟಿದೆ. ಮತ್ತಿದು ರಾತ್ರಿ ಕಳಿಸಿದ್ದಾರೆ, ನಿನ್ನೆ 11 ಗಂಟೆನಲ್ಲಿ ಕಳಿಸಿದ್ದಾರೆ. ಒಂದು ಹೋಪ್ ಏನಪ್ಪಾ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬೇಕಿದ್ರೆ ಮೆಟ್ರೋದ 1 ಅಥವಾ 2 ಬೋಗಿಗಳನ್ನ ಆಂಬ್ಯುಲೆನ್ಸ್ ಆಗಿ ಪರಿವರ್ತಿಸಿ ಬೇಕಾದ್ರೆ ಏನು ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಏನು ಸುಸಜ್ಜಿತವಾಗಿ, ಅಂದ್ರೆ ಆಂಬ್ಯುಲೆನ್ಸ್ ಅಲ್ಲಿ ನೀವು ಕರ್ಕೊಂಡು ಬಂದ ತಕ್ಷಣ ಒಂದು ಬೆಡ್ ಇಟ್ಕೊಂಡು ಮೇಲ್ ಹೋಗುವಂತಹ ಒಂದು ಏನು ಲಿಫ್ಟ್ ಮಾಡಿ, ಈಗ ಸದ್ಯಕ್ಕೆ ಜನರು ಮಾತ್ರ ನಿಲ್ಲುವಂತ ಒಂದು ಇದೆ. ಅದು ಈ ಆಸ್ಪತ್ರೆಗಳಲ್ಲಿರೋ ಹಂಗೆ ಒಂದು ಸ್ಟ್ರೆಚರ್ನೇ ತಂದು ಇರಿಸಿ ತಗೊಂಡು ಹೋಗೋ ಹಂಗಿನ್ ಮಾಡಿದ್ರೆ ಬಹುಶಃ ರಸ್ತೆಗಳಲ್ಲಿ ಆಂಬ್ಯುಲೆನ್ಸ್ಗಳು ನಲ್ಗೋದು ನೋಡ್ಲಿಕ್ಕಾಗಲ್ಲ ನಿಜವಾಗ್ಲು. ನಾನು ಕಳೆದ ವಾರ ಅದೇ ಈ ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕಿ ಹೀಗೆ ನಿಂತ್ಕೊಂಡು ನೋಡ್ತಾ ಇರುವಾಗ ಒಂದು ಆಂಬ್ಯುಲೆನ್ಸ್ನವರು ಒಂದು ಪರಿತಪ್ಸಿದ್ರು. ನಾನು ಹೇಳ್ತೀನಿ, ಈ ಜನರಿಗೆ ಒಂದಿಷ್ಟು ವಿವೇಚನೆ ಇಲ್ಲವೇ ಇಲ್ಲ. ಅವರ ಆಂಬ್ಯುಲೆನ್ಸ್ ಅಷ್ಟು ಹಾರ್ನ್ ಮಾಡ್ತಾರೆ, ಅಷ್ಟು ಕೇಳ್ಕೊತಾ ಇದಾರೆ, ಇದು ಮಾಡಿ ಸೈರನ್ ಮಾಡಿ. ಈ ರಸ್ತೆಲಿರೋ ಒಬ್ರು ಮಿಸ್ ಕಾಡ್ತಿಲ್ಲ. BMTC ನಾನು ಬಹಳ ಬೇಜಾರಾಯ್ತು. BMTC ಚಾಲಕರಿಂದ ಹಿಡಿದು ಎಲ್ರೂ ಯಾರಿಗೂ ಕಾಳಜಿ ಇಲ್ಲ, ಕಳವಳ ಇಲ್ಲ, ಏನಿಲ್ಲ. ಎಲ್ಲರೂ ಬಹುತೇಕ ಎಲ್ಲರೂ ಮೊಬೈಲ್ ನೋಡ್ತಾ ಇದ್ದಾರೆ ರೀ. ಮೊಬೈಲ್ ಅದೇನು ಅಪ್ಪ ಅಮ್ಮ ಎಲ್ಲ ದೇವರು ಎಲ್ಲ ಆಗ್ಬಿಟ್ಟಿದೆ. ಕೊನೆಗೆ ಮಾನವೀಯ ಸಂವೇದನೂ ಕಸಿದ್ಕೊಳ್ತಿದೆಯಲ್ಲ. ಇದು ಬಹಳ ಬೇಜಾರಿನ ವಿಷಯ. ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರನೇ ನಾನು ನೋಡಿದ್ದು, ಸಂಜೆನಲ್ಲಿ 6 ಗಂಟೆ 6:15 ಅದನ್ನ ನೋಡಿದ್ದು. ಏನು ಜನ ಆಂಬ್ಯುಲೆನ್ಸ್ ಕೊಂಚೂರು ಜಾಗ ಮಾಡ್ಕೋಣ ಅಂತಿಲ್ಲ. ಆಮೇಲೆ ಅದ್ಯಾರು ಟ್ರಾಫಿಕ್ ಸಿಗ್ನಲ್ ಅಲ್ಲ, ಅದ್ಯಾರಿದ್ರು MG ರಸ್ತೆ, MG ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇರೋಂತ ಕಡೆ ಎಷ್ಟೊತ್ತು ಆಂಬ್ಯುಲೆನ್ಸ್ ಕೂಗ್ತಿದ್ರು. ಅವ್ರನ್ನ ನಿಲ್ಸಿ ಇದಕ್ಕೆ ದಾರಿ ಮಾಡ್ಕೊಡ್ಬೋದಿತ್ತು, ಅದನ್ನು ಮಾಡ್ಕೊಡ್ಲಿಲ್ಲ. ಬಹುತೇಕ 3.5 ಇಂದ 4 ನಿಮಿಷದವರೆಗೆ ಅಲ್ಲೇ ನಿಂತಿತ್ತು. ನೀವೇ ಹೇಳಿ, 60 ಸೆಕೆಂಡ್ ಲೆಕ್ಕ ಹಾಕಿ. ಪ್ರತಿ ಕ್ಷಣನೂ ಬಹಳ ಇಂಪಾರ್ಟೆಂಟ್. ಕರ್ನಾಟಕ ಸರ್ಕಾರದ ಆಂಬ್ಯುಲೆನ್ಸ್ ಅದು ನೋಡಿದೆ, ಯಾವುದಿದು ಆಂಬ್ಯುಲೆನ್ಸ್ ಅಂತ. ಕರ್ನಾಟಕ ಸರ್ಕಾರದ ಆಂಬ್ಯುಲೆನ್ಸ್ ಅಂತ ಹೇಳಿದ್ರೆ ಯಾರೋ ನಮ್ಮಂಗೆ ಜನಸಾಮಾನ್ಯರು. ಯಾಕಂದ್ರೆ ನೀವು ಆಂಬ್ಯುಲೆನ್ಸ್ನು ಗಮನಿಸಿ ನೋಡಿ ಶುಭಾ, ಉಳ್ಳವರು ಯಾವ ಆಂಬ್ಯುಲೆನ್ಸ್ನ ಬುಕ್ ಮಾಡ್ತಾರೆ, ಜನಸಾಮಾನ್ಯರು ಯಾವುದನ್ನ ಬುಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜನರು ಮಾನವೀಯ ಸಂವೇದನೆಯನ್ನ ಕಳ್ಕೊತಾ ಇದ್ದಾರೆ. ಇದೊಂದು ಬಹಳ ಬೇಸರದ ವಿಷಯ ಶುಭ. ಅದೇ ನೀವ್ ಹೇಳ್ದಾಗೆ ಒಳ್ಳೆ ಕಾನ್ಸೆಪ್ಟ್ ಅದು, ಮೆಟ್ರೋದಲ್ಲಿ ಆಂಬ್ಯುಲೆನ್ಸ್ ಮಾಡ್ಬೇಕು. ಯಾಕೆಂದ್ರೆ ನಾನು ಯಾವಾಗ್ಲೂ ಅನ್ಕೊಳ್ತಿರ್ತೀನಿ, ಈ ಬೇರೆ ದೇಶಗಳಲ್ಲೆಲ್ಲ ನೋಡಿದೀವಲ್ಲ ನಾವು, ಲೂಪ್ಸ್ ಅಂತೇನೋ ಕರೀತಾರೆ. ಆಮೇಲೆ ಇನ್ನೊಂದು ಹೀಗೆ ಒಂಥರ ಹೀಗೆ ಹಗ್ಗ ಇದ್ದಂಗೆ ಇರುತ್ತೆ, ಅದಕ್ಕೆ ಹಿಂಗೆ ಟ್ರೈನ್ ಹಿಂಗೆ ಹೋಗ್ತಾ ಇರುತ್ತೆ. ಅದ್ರದ್ದೇನು ಮೊನೋರೈಲ್ ಅಲ್ಲ, ಮೊನೋರೈಲು ಅಲ್ಲದೆ ಇನ್ನೂ ಒಂದಿದೆ, ಅದು ನೋಡಿದ್ದೀನಿ. ನಂಗೆ ಅದು ಸಡನ್ ಆಗಿ ಏನಂತ ನೆನಪಾಗ್ತಿಲ್ಲ. ಅದು ಹಿಂಗೆ ಹಗ್ಗಕ್ಕೆ ಹಿಂಗೆ ನೇತಾಡ್ಕೊಂಡು ಹೋಗ್ತಿರುತ್ತೆ. ಆ ಥರದ್ರಲ್ಲಿ ಯಾಕೆ ನಮ್ಮ ಆಂಬ್ಯುಲೆನ್ಸ್ ಮಾಡಬಾರ್ದು? ಆಂಬ್ಯುಲೆನ್ಸ್ನೇ ಡೈರೆಕ್ಟ್ ಏರ್ ಲಿಫ್ಟ್ ಮಾಡಿ ಆ ಥರದ್ದು ಏನಾರು ಒಂದಿಟ್ಟು ಇದನ್ನ ಇಲ್ಲ ಶುಭ. ನಾನು 2 ಸರಿ ಆಂಬ್ಯುಲೆನ್ಸ್ ಅಲ್ಲಿ ಹೋಗಿದ್ದೀನಿ, ನನಗೆ ತುಂಬಾ ಅನುಭವ ಇದೆ. ಪ್ರತಿ ಸೆಕೆಂಡು ಹೇಗಿರುತ್ತೆ, ಎಷ್ಟು ಬೇಗ ನಾವು ICUಗೆ ನಮ್ಮ ಇದನ್ನ ಶಿಫ್ಟ್ ಮಾಡ್ತೀವೋ ಅಂತ ಹೇಳ್ಬಿಟ್ಟು ನಾವು ಆ ತರ ಒಂಥರ ಪರಿತಪಿಸ್ತಾ ಇರ್ತೀವಿ. ಆದ್ರೆ ಇಡೀ ಸುತ್ತಮುತ್ತಲು ಇರೋರ್ಗೆ ಯಾರಿಗೂ ಅದ್ರ ಒಂದು ಪರಿವೇನೇ ಇರಲ್ಲ. ಅವ್ರದ್ದೇ ಲೋಕದಲ್ಲಿ ಇರ್ತಾರೆ. ಅದಕ್ಕೆ ಅನ್ಸುತ್ತೆ ಅವಾಗ ನಿನ್ನೆ ಈ ಅಂಗಾಂಗ ಸಾಂಗಡೆ ಇದನ್ನ ನೋಡಿದಾಗ, ಹಬ್ಬ ಮುಂದೆ ಮೆಟ್ರೋದಲ್ಲಿ 1 ಅಥವಾ 2 ಬೋಗಿನ ಆಂಬ್ಯುಲೆನ್ಸ್ ಆಗಿ ಪರಿವರ್ತಿಸಿದ್ರೆ ಬಹುಶಃ ನೂರಾರು ಜನರಿಗೆ, ಯಾಕೆಂದ್ರೆ ಇದು 6 ನಿಮಿಷಕ್ಕೆ 5 ನಿಮಿಷಕ್ಕೆಲ್ಲ ಇದೆ, ಬರ್ತಾ ಇರತ್ತೆ, ಝೀರೋ ಟ್ರಾಫಿಕ್, ಸೇಫ್. ಹಾಗಾಗಿ ತುಂಬಾ ಅನುಕೂಲ ಆಗುತ್ತೆ ಅಂತ ನನಗನ್ಸುತ್ತೆ. ಖಂಡಿತವಾಗ್ಲು. ಸೊ
ಇದಿಷ್ಟು ಒಟ್ಟಾರೆಯಾಗಿ ಏನು ಟ್ರಾಫಿಕ್ ಜಾಮು, ಮೆಟ್ರೋ ಅಭಿವೃದ್ಧೀಕರಣ, ಹಾಗೆ ಶಿವಾಜಿನಗರದ ಹೆಸರು ಬದಲಾವಣೆ, ಇದು ಎಲ್ಲದು ಸೇರಿ ಒಂದು ಜಾಮ್ ಪ್ಯಾಕ್ ಆಗಿ ನಾವು ಜಾಮ್ ಪ್ಯಾಕ್ ಆದ ಒಂದು ಮಾತುಕತೆ ಇದಾಗಿತ್ತು. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಇದೊಂದು ವಿಷಯನು ಮಾತಾಡ್ಬೇಕಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ಅಮೆರಿಕದ ಡಲಾಸ್ ನಗರದಲ್ಲಿ ನೋಡಿ, ಆ ಡಲಾಸ್ ಅಲ್ಲಿ ಹಿಂದೆ ಅಬ್ರಹಾಂ ಲಿಂಕನ್ ಅವ್ರಿಗೇನೋ ಶೂಟ್ ಮಾಡಿರ್ತಾರೆ. ನನ್ಗೆ ಇದನ್ನ ಓದ್ ತಕ್ಷಣ ಡಲಾಸ್ ಅಂದ ತಕ್ಷಣ ಅದೇ ನೆನಪಾಗಿದ್ದು. ಕರ್ನಾಟಕದವರು, ಕನ್ನಡಿಗನೇ ಅವರು, ಚಂದ್ರಮೌಳಿ ನಾಗಮಲ್ಲಯ್ಯ ಅಂತ ಹೇಳ್ಬಿಟ್ಟು ಅವ್ರನ್ನ ಸೆಪ್ಟೆಂಬರ್ 10ನೇ ತಾರೀಕು ಅಲ್ಲಿನ ಮೊಟೆಲ್ ಅಂತ ಹೇಳಿದ್ರೆ ಒಂದು ಚಿಕ್ಕ ಪ್ರಮಾಣದ ಹೋಟೆಲ್ ಅಂತ, ಅಲ್ಲಿ ಆ ವೇಸೈಡ್ ಫೆಸಿಲಿಟಿ ಇರಬೇಕು. ಅಲ್ಲಿ ಆ ಹೋಟೆಲಿನ ಮಾಲೀಕನ ಜೊತೆಗೋ ಏನೋ ಹಿಂಗೆ ಮಾತುಕತೆ, ಅದು ವಾಷಿಂಗ್ ಮಿಷಿನ್ಗೆ ಸಂಬಂಧಿಸಿದಂಗೆ ಅಂತ ಹೇಳ್ತಾರೆ. ಅದಕ್ಕೆ ಆರ್ಗ್ಯುಮೆಂಟ್ ಶುರುವಾಗಿದ್ದು ಯಾವ ಕ್ರೌರ್ಯದ ಪರಮಾವಧಿ ಅಂತ ಹೇಳಿದ್ರೆ, ಚಂದ್ರಮೌಳಿ ಅವ್ರ ಹೆಂಡತಿ ಮತ್ತು ಮಗ ಇಬ್ರು ಅಲ್ಲೇ ಇದ್ದಾರೆ. ಅವ್ರ ಮುಂದೆನೆ ಇವರು ಅವ್ರ ಕುತ್ತಿಗೆನ ಸೀಳಿದ್ದಾರೆ. ಶುಭ, ಒಂಥರ ಬೆಚ್ಚಿ ಬೀಳಿಸುವಂಥ ಸಂಗತಿ. ನನಗೆ ನಾವು ಕಾಶ್ಮೀರದಲ್ಲಿ ಆಯ್ತಲ್ಲ ಇದು, ನೀವೇ ಹೇಳಿ, ಹೆಂಡತಿ ಮುಂದೆ ಗಂಡನ ಹಾಗೆ ಕುತ್ತಿಗೆನ ಕಟ್ ಮಾಡಿರೋದು ಅಂತ ಹೇಳಿದ್ರೆ ಇನ್ನೆಂಥ ಅವರು ಕಟುಕ ಇರ್ಬೋದು, ಇನ್ನೆಂಥ ಕ್ರೌರ್ಯ ಇರ್ಬೋದು ಆ ಮನಸ್ಸಿನಲ್ಲಿ ಅಂತ ಹೇಳ್ಬಿಟ್ಟು ಅಂತ ಬಹಳ ಬೇಜಾರಾಯ್ತು. ನಾವು ಕರ್ನಾಟಕದವರು ಅಂತ ಹೇಳೋದಲ್ಲ, ಯಾರಿಗೆ ಆದ್ರೂ ಇಂಥ ಪರಿಸ್ಥಿತಿ ಬರಬಾರ್ದು. ತುಂಬಾ ಒಂದು ಬೇಜಾರಿನ ವಿಷಯ ಇದು. ಹೌದು ಹೌದು, ಕೆಲವೊಂದಿಷ್ಟು ವಿಚಾರಗಳು ಬೆಳಕಿಗೆ ಬರ್ತವೆ, ಇನ್ನು ಕೆಲವೊಂದಿಷ್ಟು ಅಲ್ಲಲ್ಲೇ ಮುಚ್ಚೋಗ್ತಾ ಇರ್ತವೆ. ಸೊ ಆ ಕುಟುಂಬಗಳಿಗೆ ಯಾರು ಸಾಂತ್ವನ ಹೇಳೋರು? ಆ ಹೆಂಡತಿ, ಆ ಮಗನ ಪರಿಸ್ಥಿತಿ ಏನಾಗಿರುತ್ತೆ, ಯಾರು ಅವ್ರಿಗೆ ಇವಾಗ ಅದನ್ನೆಲ್ಲ, ಆ ಒಂದು ಫಾರ್ಮ್ಯಾಲಿಟೀಸ್ ಇರುತ್ತಲ್ಲ, ಅದನ್ನೆಲ್ಲ ಎಷ್ಟು ಕಷ್ಟ ಅದು. ಅದನ್ನೆಲ್ಲ ಮುಂಚೆನೇ ಅಲ್ಲಿ ಆಡಳಿತ ಹುಚ್ಚುಚ್ಚಂಗ್ ಆಡ್ತಾ ಇದೆ. ಈಗ ಅಂಥ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಾಕೊಂಡವರು ಸಿಟ್ಟು ಒಂದು ಕ್ಷಣದಿರ್ಬೋದು, ಆದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಇಂಥ ಘಟನೆಯಿಂದ ಒಂದು ಎಕ್ಸಾಂಪಲ್ ಆಗಿ ತೊಗೊಬೋದು ಅನಿಸುತ್ತೆ. ನಿಜವಾಗ್ಲೂ ಇದು ಬೇಜಾರದ ಸಂಗತಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ.